ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿನ ಪಡ್ಕೊಳ್ಳೋಣ. ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನ್ಯೂಸ್ ರೂಮ್ ಇಂದ. ಮಾರುತಿ, 2 ದಿನಗಳಿಂದ ಒಂದು ಲಿಸ್ಟ್ ಅನ್ನ ಗಮನಿಸಿದ್ವಿ, ಈಗ ಮತ್ತೊಂದು ಲಿಸ್ಟ್ ಅಲ್ಲಿ ಬೇರೆ ಬೇರೆಯವರ ಹೆಸರು ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಎಕ್ಸಾಕ್ಟ್ಲಿ ಇದೊಂದು ಅಂದಾಜ ಇತ್ತಪ್ಪ, ಹಿರಿಯರನ್ನ ಕೈ ಬಿಡೋ ಮೂಲಕ ಮತ್ತೆ ಹಿರಿಯರಿಗೆ ಅವಕಾಶ ಸಿಗದೆ ಹೋದ್ರೆ ಹಿರಿಯರು ಅಸಮಾಧಾನವನ್ನ ಹೊರಹಾಕ್ತಾರೆ, ಹೇಗೆ ಬ್ಯಾಲೆನ್ಸ್ ಮಾಡುತ್ತೆ ಪಕ್ಷ ಅಂತ ಏನ್ ಡೀಟೇಲ್ಸ್ ಕೊಡ್ತೀರಿ? ಶ್ರುತಿ, ಕಾಂಗ್ರೆಸ್ ಹೈಕಮಾಂಡ್ನಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ರವಾನೆ ಆಗಿರುವಂಥ ಒಂದು ಸಂದೇಶ ಏನು ಅಂತ ಹೇಳಿದ್ರೆ, ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಇನ್ನಷ್ಟು ಸದೃಢವಾಗಿ ಕಟ್ಟಬೇಕು ಅನ್ನೋದಾದರೆ ಯುವಕರಿಗೆ ಅವಕಾಶಗಳನ್ನು ಕೊಡಬೇಕು ಅಂತ. ಈ ಫಾರ್ಮುಲಾ BJPಯಲ್ಲಿ ಮೊದಲಿಂದಲೂ ಕೂಡ ಇದೆ. ಹೀಗಾಗಿಯೇ ಪಕ್ಷ ದಿನೇ ದಿನೇ BJP ದೇಶಾದ್ಯಂತ ಸಂಘಟನಾತ್ಮಕವಾಗಿ ಚುರುಕಾಗ್ತಿದೆ ಅನ್ನುವಂಥದ್ದು. ಆ ಒಂದು ನಿಲುವನ್ನು ನಾವು ಕೂಡ ತೆಗೆದುಕೊಳ್ಬೇಕು, ಆ ಫಾರ್ಮುಲಾವನ್ನು ನಾವು ಕೂಡ ಅಡಾಪ್ಟ್ ಮಾಡ್ಕೊಳ್ಬೇಕು ಅನ್ನುವಂಥ ಒಂದು ಚಿಂತನೆ ರಾಹುಲ್ ಗಾಂಧಿ ಅವರು ಮಾಡಿರುವಂಥದ್ದು. ಹೀಗಾಗಿ ಕರ್ನಾಟಕಕ್ಕಷ್ಟೇ ಅಲ್ಲ, ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಇದೇ ರೀತಿಯಾದಂಥ ಒಂದು ಸಂದೇಶವನ್ನು ರವಾನೆ ಮಾಡಿದರು. ಈಗ ನವೆಂಬರ್ ತಿಂಗಳಲ್ಲಿ ರಾಜ್ಯದಲ್ಲಿ ಸಂಪುಟ ಪುನರಚನೆ ಆಗೋದು ಬಹುತೇಕ ಫಿಕ್ಸ್ ಆಗಿದೆ. ಹೀಗಾಗಿ 2 ಬಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಯುವಕರನ್ನು ನೀವು ಅಳೆದು ತೂಗಿ ಅವರಿಗೆ ಹೆಚ್ಚು ಅವಕಾಶಗಳನ್ನು ಕೊಡಿ ಅಂತ. ಅದು ಪಕ್ಷದ ಜವಾಬ್ದಾರಿ ಆಗಿರ್ಬೋದು, ಸರ್ಕಾರದ ಮಟ್ಟದ ಜವಾಬ್ದಾರಿ ಆಗಿರ್ಬೋದು, ಯುವಕರನ್ನು ಹೆಚ್ಚಾಗಿ ಬಳಸ್ಕೊಳ್ಬೇಕು, ಯುವಕರಿಗೆ ಹೆಚ್ಚು ಅವಕಾಶಗಳನ್ನು ಕೊಡಬೇಕು ಅನ್ನುವಂಥ ಒಂದು ಸಂದೇಶ ರವಾನೆ ಆಗಿರುವಂಥದ್ದು. ಹೀಗಾಗಿ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಇಬ್ಬರು ಕೂಡ ಈ ಬಾರಿ ಹೆಚ್ಚು ಅವಕಾಶಗಳು ಯುವಕರಿಗೆ ಸಿಗುತ್ತೆ ಅನ್ನುವಂಥ ಒಂದು ಸಂದೇಶವನ್ನು ಹಿರಿಯ ಶಾಸಕರು ಕೂಡ ರವಾನೆ ಮಾಡಿದ್ರು. ಇದು ಮಾಧ್ಯಮಗಳು ಕೂಡ ಚರ್ಚೆ ಆಗ್ತಿತ್ತು. ನಿನ್ನೆ ಮೊನ್ನೆ ನಾವು ಕೂಡ ಯಂಗ್ ಶಾಸಕರು ಅನ್ನುವಂಥ ಒಂದು ಲೀಸ್ಟನ್ನು ಕೂಡ ಹಾಕಿದ್ವಿ. ಅದು ಕಾಂಗ್ರೆಸ್ ಹೈಕಮಾಂಡ್ ಬಳಿ ಚರ್ಚೆ ಆಗ್ತಿದೆ. ಅದೇ ರೀತಿ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರು ಕೂಡ ಆ ಮನಸ್ಸಲ್ಲಿ ಇದ್ದಾರೆ. ಆದರೆ ಈಗ ಹಿರಿಯ ಶಾಸಕರು ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಅವರ ಬಳಿ ಲಾಬಿ ಮಾಡ್ತಾ ಇರುವಂಥದ್ದು, ಇದು ನಮ್ಮ ಕೊನೆಯ ಅವಕಾಶ ಅಂತ. ನಾವು ಇವತ್ತು ಆಗ್ತಿರುವಂಥ ಸುಮಾರು 18 ಜನರ ಈ ಒಂದು ಪಟ್ಟಿ ಏನಿದೆ, ಇವರು ಈ ಹಿಂದೆ ಸಚಿವರಾಗಿರುವಂಥವರು, ಕೆಲಸ ಮಾಡಿರುವಂಥವರು, ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರ ಆಪ್ತ ಬಣದಲ್ಲಿ ಗುರುತಿಸ್ಕೊಂಡಿರುವಂಥವರು. ಹೀಗಾಗಿ ಇವರು ಈಗ ಲಾಬಿ ಶುರು ಮಾಡಿರೋದೇನು ಅಂತ ಹೇಳಿದ್ರೆ, ಇದು ನಮಗೆ ಕೊನೆಯ ಅವಕಾಶ. ಯುವಕರಿಗೆ ನೀವು ಮುಂದೆ ಅವಕಾಶಗಳು ಸಿಕ್ಕೇ ಸಿಗ್ತವೆ, ಆದರೆ ನಮಗೆ ಈ ಅವಧಿಯಲ್ಲಿ ಅವಕಾಶ ಸಿಗಲಿಲ್ಲ ಅಂತ ಹೇಳಿದ್ರೆ ಮುಂದೆ ನಮಗೆ ಅವಕಾಶಗಳು ಸಿಗೋದಿಲ್ಲ ಅಂತ. ಅದರಲ್ಲಿ ಪ್ರಮುಖವಾಗಿ ದೇಶಪಾಂಡೆ ಅವರಾಗಿರ್ಬೋದು, ಅತ್ಯಂತ ಹಿರಿಯ ಶಾಸಕ. ಈಗ ಇರುವಂತಹ 224 ಶಾಸಕರ ಪೈಕಿ ಅತ್ಯಂತ ಹಿರಿಯ ಶಾಸಕ 3 ಪಕ್ಷದವರ ಕೌಂಟ್ ನಾನು ಹೇಳ್ತಾ ಇರುವಂಥದ್ದು. ವಿಧಾನಸಭೆ ಒಳಗಡೆ ಇರುವಂತಹ ಅತ್ಯಂತ ಹಿರಿಯ ಶಾಸಕ ದೇಶಪಾಂಡೆ ಅವರು ಯಾವಾಗ ಕಾಂಗ್ರೆಸ್ ಸರ್ಕಾರ, ಜನತಾದಳ ಸರ್ಕಾರ ಬಂತೋ ಆ ಸಂದರ್ಭದಲ್ಲಿ ಮಿನಿಸ್ಟರ್ ಆಗಿದ್ದಂಥವ್ರು. ಈ ಬಾರಿ ಮಾತ್ರ ಅವ್ರಿಗೆ ಮಿಸ್ ಆಗಿರುವಂಥದ್ದು. ಈ ಬಾರಿ ನನಗೆ ಕೊನೆಯ ಅವಕಾಶವನ್ನು ಕೊಡಿ ಅನ್ನುವಂಥ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಬಸವರಾಜ ರಾಯರೆಡ್ಡಿ ಸಿದ್ದರಾಮಯ್ಯ ಅವರ ಆಪ್ತ ಬಣದಲ್ಲಿರುವಂಥವರು, ಸಿದ್ದರಾಮಯ್ಯ ಅವರಿಗೆ ಆರ್ಥಿಕ ಸಲಹೆಗಾರರಾಗಿ ಕೆಲಸ ಮಾಡ್ತಿರುವಂಥವರು. ನಾನು ಕೂಡ ಮಿನಿಸ್ಟರ್ ಆಗಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಹಿಂದೆನೂ ಕೂಡ ಹಲವು ಬಾರಿ ಮಾಧ್ಯಮಗಳ ಮುಂದೆ ಹೇಳಿದರು, ಸಿದ್ದರಾಮಯ್ಯ ಅವರ ಮುಂದೆ ಹೇಳಿದರು, ಡಿ.ಕೆ. ಶಿವಕುಮಾರ್ ಅವರು ಕೂಡ ಒತ್ತಾಯ ಮಾಡಿದರು. ಜೊತೆಗೆ ಮೊನ್ನೆ ಅಷ್ಟೇ ಸಂಪುಟದಿಂದ ಕೈಬಿಟ್ಟಿರುವಂತಹ KN ರಾಜಣ್ಣ ಅವರಾಗಿರ್ಬೋದು, ಈಗಾಗಲೇ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಲಾಬಿ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಲಕ್ಷ್ಮಣ್ ಸವದಿ BJPಯನ್ನು ಬಿಟ್ಟು ಕಾಂಗ್ರೆಸ್ಗೆ ಬಂದರು, ಕಾಂಗ್ರೆಸ್ಸಲ್ಲೂ ಕೂಡ ಗೆದ್ದು ಬಂದರು. ಜೊತೆಗೆ ಕಾಂಗ್ರೆಸ್ಗೆ ಲಕ್ಷ್ಮಣ್ ಸವದಿ ಅವರ ಬಂದಿದ್ದರಿಂದ ಕೇವಲ ಬೆಳಗಾವಿ ಭಾಗದಲ್ಲಿ ಅಷ್ಟೇ ಅಲ್ಲದೆ ಉತ್ತರ ಕರ್ನಾಟಕ ಭಾಗದಲ್ಲಿ ಬಹುತೇಕ ಕಡೆ ಅವರ ಒಂದು ವರ್ಕೌಟ್ ಆಗಿದೆ. ಹೀಗಾಗಿ ನನಗೆ ಅವಕಾಶವನ್ನು ಕೊಡಬೇಕು ಅನ್ನುವಂತಹ ರೀತಿಯಲ್ಲಿ ಲಾಬಿ ಮಾಡ್ತಾ ಇರುವಂಥದ್ದು. ಜಯಚಂದ್ರ ಆಗಿರ್ಬೋದು, ತನ್ವೀರ್ ಸೇಠ್ ಆಗಿರ್ಬೋದು, ಹ್ಯಾರಿಸ್ ಆಗಿರ್ಬೋದು, ಹೀಗೆ ಹೇಳ್ತಾ ಹೋದರೆ ಸುಮಾರು 18 ಜನ ಹಿರಿಯ ಶಾಸಕರು ನಮಗೆ ಇದು ಕೊನೆಯ ಅವಧಿ, ನಮಗೆ ಅವಕಾಶಗಳನ್ನು ಕೊಡಲೇಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಹೇಳ್ತಾ ಇದ್ದಾರೆ. ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, AICC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯದಲ್ಲೇ ಇಷ್ಟು ದಿನಗಳ ಕಾಲ ಇದ್ದಿದ್ದರಿಂದ ಅವರನ್ನು ಪದೇ ಪದೇ ಭೇಟಿ ಮಾಡಿ ನಮಗೂ ಕೂಡ ನವೆಂಬರಲ್ಲಿ ಸಂಪುಟ ಪುನರಚನೆ ಆಗುವಂಥ ಒಂದು ಸಂದರ್ಭದಲ್ಲಿ ಅವಕಾಶವನ್ನು ಕೊಡಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಮಾಡಿದ್ರು. ಈ ಒತ್ತಾಯವನ್ನು, ಈ ಲಾಬಿಯನ್ನು ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್, ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿಯಾಗಿ ನೋಡುತ್ತೆ ಅನ್ನೋದರ ಮೇಲೆ ಇವರಿಗೆ ಅವಕಾಶಗಳು ಸಿಗುತ್ತಾ ಇಲ್ವೋ ಅನ್ನೋಂಥದ್ದು ಕೂಡ ಗೊತ್ತಾಗುತ್ತೆ. ಒಂದಂತೂ ಸ್ಪಷ್ಟ, ನಿನ್ನೆ ಮೊನ್ನೆ ರಾಜ್ಯದಲ್ಲಿ ಚರ್ಚೆ ಆದಂತಹ ಯಂಗ್ ಶಾಸಕರ ಪಟ್ಟಿ ಏನಿದೆ, ಇವರು ಇಷ್ಟು ಜನರು ಸಚಿವ ಸಂಪುಟಕ್ಕೆ ಸೇರಬಹುದು ಅನ್ನುವಂಥ ಒಂದು ರೀತಿ ಏನು ಚರ್ಚೆ ಆಗ್ತಿತ್ತು, 50-50 ಫಾರ್ಮುಲಾಗಿಂತಲೂ ಕೂಡ ಹೆಚ್ಚು ಈ ಬಾರಿ ಯುವಕರಿಗೆ ಅವಕಾಶಗಳು ಸಿಗುತ್ತೆ ಅನ್ನುವಂಥ ಒಂದು ಚರ್ಚೆ ಏನಾಗಿತ್ತು, ಅದಾದ ಬಳಿಕವೇ ಈ ಎಲ್ಲ ಹಿರಿಯ ಶಾಸಕರು ಕೂಡ ಅಲರ್ಟ್ ಆಗಿದ್ದಾರೆ. ಶ್ರುತಿ. ಓಕೆ ಮಾರುತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಇದು ಎಕ್ಸಾಕ್ಟ್ಲಿ ಕಾಂಗ್ರೆಸ್ ಪಾಳ್ಯದಲ್ಲಿ ಸದ್ಯ ಆಗ್ತಾ ಇರುವಂತಹ ಬೆಳವಣಿಗೆಗಳು. ಹಿರಿಯರು, ಅನುಭವ ಇರೋರು ಕೂಡ ಸಚಿವ ಸ್ಥಾನಕ್ಕಾಗಿ ಬೇಡಿಕೆ ಇಡ್ತಿದ್ದಾರೆ. ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಕಾದ್ ನೋಡೋಣ.